ಧರ್ಮಸ್ಥಳದ ವಿರುದ್ಧ ಕಾಣದ ಶಕ್ತಿಗಳ ಷಡ್ಯಂತ್ರ ನಡೆದಿದೆ. ಧರ್ಮಸ್ಥಳಕ್ಕೆ ಅವಮಾನ ಮಾಡೋ ಉದ್ದೇಶ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ವಸಂತ್ ಗಿಳಿಯಾರ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಗುಂಪಿನಿಂದ ಇಂತಹ ಪಿತೂರಿ ನಡೀತಾ ಇದೆ ಅಂತ ವಸಂತ್ ಗಿಳಿಯಾರ್ ಹೇಳಿದ್ದಾರೆ. ಪತ್ರಕರ್ತ ವಸಂತ್ ಗಿಳಿಯಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಸರಿಸುಮಾರು 5 ಜಾಗದಲ್ಲಿ ಅಗದಿರುವಂತದ್ದು ಯಾವುದೇ ಪಳೆಯುಳಿಕೆಗಳು ಸಿಕ್ಕಿಲ್ಲ. ಅಂದ್ರೆ ಕಳೆಬರಹವನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಶೋಧ ಕಾರ್ಯ ಮಾಡಿದ್ರು. 100 ಅಧಿಕಾರಿಗಳು ಜೊತೆಗೆ ಒಂದಿಷ್ಟು ಎಕ್ಸ್ಪರ್ಟ್ ಆದಂತಹ ನೆಲವನ್ನಾಗಿರುವ ಒಂದಿಷ್ಟು ಜನರು ಎಲ್ಲರನ್ನ ತೆಗೆದುಕೊಂಡು ಈಗ ಕಾರ್ಯವನ್ನು ಮಾಡ್ತಾರೆ, ಶೋಧ ಮಾಡ್ತಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಅಲ್ಲಿ ಏನು ಸಿಕ್ಕಿಲ್ಲ. ಒಂದಿಷ್ಟು ಐಡಿ ಕಾರ್ಡ್ಗಳು ಒಂದು ರವಿಕೆ ಸಿಕ್ಕಿದೆ ಅನ್ನೋ ಒಂದಷ್ಟು ಮಾಹಿತಿಯನ್ನ ಬಿಟ್ರೆ ಸದ್ಯ ಎಸ್ಐಟಿ ಕೂಡ ಅದನ್ನ ಹೊರಹಾಕಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈಗ ಇಷ್ಟೊಂದು ತನಿಖೆ ನಡೆಸಿರುವಂತದ್ದು, ಅದರಲ್ಲೂ ಸಾಕಷ್ಟು ಮುಸುಕುದಾರಿನ ಗ್ರಿಲ್ ಮಾಡಿರುವಂತದ್ದು, ಈಗ ಒಂದು ಕಡೆಗೆ ಶೋಧ ಕಾರ್ಯ ನಡೀತಾ ಇದೆ, ಏನ್ ಹೇಳ್ತೀರಿ ಬಗ್ಗೆ? ಸರ್, ಇದು ನೋಡಿ, ಈಗ ಒಬ್ಬ ಮುಸುಕುದಾರಿ ಬರ್ತಾನೆ, ಒಂದು ನಾಟಕೀಯವಾದಂತ ಬೆಳವಣಿಗೆಗಳು ನಡೀತಾ ಇವೆ. ಈ ಡ್ರಾಮಾವನ್ನ ಇಡೀ ವಿಶ್ವ ನೋಡ್ತಾ ಇದೆ. ಈಗ ಯಾವ ಕ್ಷೇತ್ರದ ಮೇಲೆ ಇವರು ಎಲ್ಲಿ ಧರ್ಮಸ್ಥಳ ಅಂತ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಏನು ತೇಜೋವಧೆ ಮಾಡಬೇಕು, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದನ್ನು ಈ ಮೂಲಕ ಅವರು ಮಾಡ್ತಿರುವಂತದ್ದು. ನಿಮಗೆ ನಾನು ನೆನಪಿಸ್ಕೊಡ್ತೀನಿ, 2002ರಲ್ಲಿ ಗೋದ್ರ ಹತ್ಯಾಕಾಂಡ ಆಗ್ತದೆ ಅಂತೇಳಿ ಆಗ್ತದಲ್ಲ, 2005ರಲ್ಲಿ 25 ಶವಗಳನ್ನ ತೀಸ್ತಾ ಸೆಟಲ್ವಾಡು ಹೊರತೆಗೆಯುವಂತ ಒಂದು ಪ್ರಕರಣ ನಡೆಯುತ್ತೆ. ಅದು ನರೇಂದ್ರ ಮೋದಿ ಅವರ ಮೇಲೆ ಆರೋಪವನ್ನು ಮಾಡ್ತಾರೆ. ಅದರ ನಂತರ ಅಮೆರಿಕದಲ್ಲಿ ಸಾವಿನ ವ್ಯಾಪಾರಿ ಎನ್ನುವಂತ ಉಲ್ಲೇಖಗಳು ಬರುವ ಹಾಗೆ ಇವರು ಮಾಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಪ್ರೊಪಗಂಡ ಮಾಡಿರೋದು. ಆಮೇಲೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ಅದೆಲ್ಲ ಏನು ಸರ್ಕಾರಿ ಅಧಿಕಾರಿಗಳ ಇದರಲ್ಲೇ ಎಲ್ಲ ದಾಖಲೆಗಳಿರುವಂತ ಶವಗಳಾಗಿರ್ತದೆ. ಅವರು ಜೈಲಿಗೆ ಹೋಗ್ತಾರೆ. ಆಮೇಲೆ ಅವರಿಗೆ ಹೈಕೋರ್ಟ್ ಅಲ್ಲಿ ಬೇಲ್ ಸಿಗಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಆಗುತ್ತೆ. ಅದೇ ತರಹದ ಅದೇ ಐಡಿಯಾವನ್ನ ಇಟ್ಕೊಂಡು ಅದೇ ಮನೋಸ್ಥಿತಿಯವರು ಇಲ್ಲಿ ಧರ್ಮಸ್ಥಳದ ಮೇಲೆ ಈ ಒಂದು ಆಪಾದನೆಯನ್ನು ಹಾಕ್ತಾ ಇರುವಂತದ್ದು. ಈಗ ನಾಳೆ ದಿವಸ ಈಗ ಏನು ಗುಂಡಿ ಆಗಿತ್ತಾ ಇದ್ದಾರೆ, 15 ಹೇಳಿದಾನೆ, ಅದರಲ್ಲಿ 5 ಆಗದಾಗಿದೆ, 5ರಲ್ಲಿ ಯಾವುದು ಏನು ಕಳೆಬರಗಳೇನು ಸಿಕ್ಕಿಲ್ಲ. ನಾಡಿದ್ದು ಸಿಗಲೂಬಹುದು, ಅದು ವಿಷಯ ಅಲ್ಲ. ಯಾಕಂದ್ರೆ ಅಲ್ಲಿ ಅಗೆಯಲ್ಪಡ್ತಾ ಇರುವಂತ ಜಾಗ ಯಾವುದು ಕೇಳಿದ್ರೆ, ಅಲ್ಲಿ ಈ ಹಿಂದೆ ಯಾವುದು ಸಾರ್ವಜನಿಕವಾಗಿ ಈ ನಮ್ಮ ಪಂಚಾಯತ್ನವರು ಪೊಲೀಸರ ಸುಪರ್ದಿಯ ಮೇರೆಗೆ ಅಲ್ಲಿನ ಏನು ಈಗ ದೂರುದಾರ ಇದ್ದಾರಲ್ಲ ಅವನು ಅನ್ನುವ ಒಂದು ಗುಮಾನಿ ಇದೆ, ಅವರೆಲ್ಲ ಸೇರಿ ಅಲ್ಲೇ ದಫನ್ ಮಾಡಿರುವಂತದ್ದು ಆ ಭಾಗದಲ್ಲಿ. ಸ್ಮಶಾನ ಇತ್ತ ಹಾಗಾದ್ರೆ ನೀವು ಹೇಳೋದು? ಸ್ಮಶಾನ ನೋಡಿ ಸರ್, ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಒಂದು 50 ಅಡಿ ಒಳಗಡೆ ಇರುವಂತದ್ದೊಂದು, ಅಲ್ಲಿ ನಮಗೆ ಸುಡಲಿಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಈಗ ಕೆಲವು ದಫನ್ ಮಾಡಬೇಕಾದ್ರೆ ನಮ್ದು ಕ್ರೈಸ್ತರಲ್ಲಿ ಮತ್ತೆ ಮುಸ್ಲಿಮರಲ್ಲಿ ಹುಗಿತಾರೆ, ನಮ್ಮಲ್ಲಿ ಹಿಂದೂಗಳಲ್ಲಿ ಸುಡುವಂತದ್ದು. ಹಾಗಾಗಿ ಸ್ಮಶಾನದ ಒಳಭಾಗದಲ್ಲಿ ಸುಡ್ಲಿಕ್ಕೆ ಆಗೋದಿಲ್ಲ. 1982 ಇಂದ ಇಲ್ಲಿಯ ತನಕ ಏನೇನಿದೆ ಎಲ್ಲವೂ ಕೂಡ ದಾಖಲೆಗಳು ಪಂಚಾಯತ್ನಲ್ಲಿದೆ ಅನ್ನೋದನ್ನು ನೀವು ಪಂಚಾಯತ್ನ ಅಧ್ಯಕ್ಷರು ಮೊನ್ನೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎಲ್ಲಿ ಹೊಳೆ ಭಾಗದಲ್ಲಿ ಆ ಶವ ಸಿಕ್ಕಿದಾಗ ಯಾವ ಜಾಗ ಏನು ಸರ್ಕಾರಿ ಜಾಗ ಏನಿದೆ ಅಲ್ಲಿ ಅದನ್ನು ದಫನ್ ಮಾಡಿರುವುದರ ಬಗ್ಗೆ ದಾಖಲೆ ಇದೆ. ಕೆಲವು ಶವಗಳನ್ನ ಎಲ್ಲೆಲ್ಲಿ ಮಾಡಲಾಗಿದೆ ಅನ್ನೋದು ಪಂಚಾಯತ್ ಅಧಿಕಾರಿಗಳು ಅದೆಲ್ಲವನ್ನ ಕೂಡ ದಾಖಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಿ ಶವ ಹುಗಿಯಲ್ಪಟ್ಟಿದೆ ಅಲ್ಲೇ ಇವರು ಅಗಿತಾ ಇರುವಂತದ್ದು. ನಾಳೆ ಎಲ್ಲಾದ್ರೂ ಮೂಳೆ ಸಿಕ್ಕಿದ್ರು ಕೂಡ ಯಾರೋ ಮರ್ಡರ್ ಮಾಡಿ ಹಾಕಿದಾರೆ ಅಂತ ಅರ್ಥ ಅಲ್ಲ. ಅದೆಲ್ಲ FSL ವರದಿ ಹೋಗುತ್ತೆ, ಒಂದಿಷ್ಟು ಚರ್ಚೆಗಳಾಗ್ತವೆ, ಆ ದಿನಾಂಕದಲ್ಲಿ ಅವರು ತೀರ್ಕೊಂಡಿದ್ರ ಅನ್ನೋ ವ್ಯವಸ್ಥೆಗಳು ಬರುತ್ತೆ. ಅದು ಬೇರೆ ಒಂದು ಕಡೆ ಇಟ್ಬಿಡೋಣ. ಅದನ್ನ ಪ್ರಮುಖವಾಗಿ ಈಗ ಸದ್ಯ ನಡೀತಿರೋ ವ್ಯವಸ್ಥೆ ಏನು ಅಂತಂದ್ರೆ, ಆ ಮುಸುಕುದಾರಿ ವ್ಯಕ್ತಿ ಒಂದಿಷ್ಟು ಜಾಗಗಳನ್ನ ತೋರಿಸಿರುವಂತದ್ದು. ತಾವು ಹೇಳೋ ಹಾಗೆ ಆ ಹಿಂದೆ ನೀವು ಹೇಳಿದ 82 ಅಂತ ಹೇಳಿದ್ರಿ, 88 ಅಂತ ಹೇಳಿದ್ರಿ. ಆ ಸಮಯದಲ್ಲಿ ಒಂದು ವೇಳೆ ಈ 88 ಅಲ್ಲಿ ಈ ಒಂದು ಮುಸುಕುದಾರಿ ವ್ಯಕ್ತಿ ಇದ್ದ ಹಾಗಾದ್ರೆ ಅವನಿಗೆ ಈ ಬಗ್ಗೆ ಐಡಿಯಾ ಇದೆನಾ? ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ತನಿಖೆಯಿಂದಲೇ ಗೊತ್ತಾಗತ್ತೆ. ಈಗ ನಾನು ಹೇಳುವಂತದ್ದು ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಹೋರಾಟದ ಈ ಷಡ್ಯಂತ್ರದ ಭಾಗವಾಗಿರುವಂತ ಒಬ್ಬ ವ್ಯಕ್ತಿ, ಒಬ್ಬ ಸುಳ್ಳುಗಾರ ಮೊನ್ನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬಂದ್ಕೊಂಡು ಹೇಳ್ತಾ ಇದ್ದ, ಅದು 24 ವರ್ಷದ ಹುಡುಗಿದು ತಲೆಬುರುಡೆ ನಾವು ತೆಗೆದಿರುವುದು ಅಂತ ಹೇಳ್ತಾನೆ. ನಾನು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಅದು ವಾರ್ನಿಶ್ ಆದಂಗಿದೆ. ಆ ಸ್ಕಲ್ಲಲ್ಲಿ ಯಾವುದೇ ಮಣ್ಣಿನ ಕಣಗಳಿದ್ದಂಗಿಲ್ಲ. ಇವನೆಲ್ಲೋ ಮ್ಯೂಸಿಯಂ ಇಂದನೋ ಎಲ್ಲಿಂದನೋ ಎತ್ಕೊಂಡು ಬಂದಿದ್ದಾನೆ ಆ ತಲೆಬುರುಡೆ ಅನ್ಸುತ್ತೆ. ಮೊದಲು ಏನು ಇವನಿಗೆ ತಲೆಬುರುಡೆ ಸಿಕ್ಕಿದೆಯಲ್ವಾ ಆ ಭಾಗದಲ್ಲಿ ಆಗಿದ್ದು ಅಲ್ಲೇನು ಸಿಗತ್ತೆ ಅಂತ ನೋಡ್ಬೇಕಿತ್ತು. ಇನ್ನು FSL ರಿಪೋರ್ಟ್ ಅಧಿಕಾರಿಗಳಿಗೆ ಸಿಗುವಂತದ್ದು. SIT ತನಿಖೆ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಈ ಹಿಂದೆ ಹೇಳಿದ್ನಲ್ಲ ಗುಜರಾತ್ ಆ ಪ್ರಕರಣದಲ್ಲೂ ಕೂಡ SIT ತನಿಖೆನೆ ಮಾಡಿ ಆಮೇಲೆ ಆರೋಪ ಮಾಡಿದವರ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. SIT ತನಿಖೆ ಆಗುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಅವರು ವರದಿಯನ್ನ ಮಾಹಿತಿಯನ್ನ ಕೊಡೋದಿಲ್ಲ.
ಹಾಗಿದ್ರೆ ಇವನಿಗೆ ಈ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಓದಿರುವ ಸುಳ್ಳುಗಾರನಿಗೆ ಹೆಂಗೆ ಅದು 24 ವರ್ಷದ ಹುಡುಗಿಯ ತಲೆಬುರುಡೆ ಅಂತ ಗೊತ್ತಾಯ್ತು? ಅವನನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಈ ಹಿಂದೆ ಇಲ್ಲೆಲ್ಲ ತಲೆಬುರುಡೆಗಳಿವೆ ಅಂತ ಹೇಳಿ ಈ ಜಯಂತ್ ಎನ್ನುವಂತ ವ್ಯಕ್ತಿ ಒಬ್ಬ ಸುಳ್ಳುಗಾರ ಇದನ್ನು ಹೇಳಿದ್ದಾನೆ. ಆಮೇಲೆ ಬೇರೆ ಬೇರೆ ಈ ಹೋರಾಟಗಾರರು, ಈ ಷಡ್ಯಂತ್ರ ಮಾಡುವಂತ ಕೂಟದವರು ರಿಪೀಟೆಡ್ಲಿ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ವಿರುದ್ಧ ಕಾಣದ ಶಕ್ತಿಗಳ ಷಡ್ಯಂತ್ರ ನಡೆದಿದೆ. ಧರ್ಮಸ್ಥಳಕ್ಕೆ ಅವಮಾನ ಮಾಡೋ ಉದ್ದೇಶ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ವಸಂತ್ ಗಿಳಿಯಾರ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಗುಂಪಿನಿಂದ ಇಂತಹ ಪಿತೂರಿ ನಡೀತಾ ಇದೆ ಅಂತ ವಸಂತ್ ಗಿಳಿಯಾರ್ ಹೇಳಿದ್ದಾರೆ. ಪತ್ರಕರ್ತ ವಸಂತ್ ಗಿಳಿಯಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಸರಿಸುಮಾರು 5 ಜಾಗದಲ್ಲಿ ಅಗದಿರುವಂತದ್ದು ಯಾವುದೇ ಪಳೆಯುಳಿಕೆಗಳು ಸಿಕ್ಕಿಲ್ಲ. ಅಂದ್ರೆ ಕಳೆಬರಹವನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಶೋಧ ಕಾರ್ಯ ಮಾಡಿದ್ರು. 100 ಅಧಿಕಾರಿಗಳು ಜೊತೆಗೆ ಒಂದಿಷ್ಟು ಎಕ್ಸ್ಪರ್ಟ್ ಆದಂತಹ ನೆಲವನ್ನಾಗಿರುವ ಒಂದಿಷ್ಟು ಜನರು ಎಲ್ಲರನ್ನ ತೆಗೆದುಕೊಂಡು ಈಗ ಕಾರ್ಯವನ್ನು ಶೋಧ ಮಾಡ್ತಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಅಲ್ಲಿ ಏನು ಸಿಕ್ಕಿಲ್ಲ. ಒಂದಿಷ್ಟು ID ಕಾರ್ಡ್ಗಳು ಒಂದು ರವಿಕೆ ಸಿಕ್ಕಿದೆ ಅನ್ನೋ ಒಂದಷ್ಟು ಮಾಹಿತಿಯನ್ನ ಬಿಟ್ರೆ ಸದ್ಯ SIT ಕೂಡ ಅದನ್ನ ಹೊರಹಾಕಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಈಗ ಇಷ್ಟೊಂದು ತನಿಖೆ ನಡೆಸಿರುವಂತದ್ದು, ಅದರಲ್ಲೂ ಸಾಕಷ್ಟು ಮುಸುಕುದಾರಿನ ಗ್ರಿಲ್ ಮಾಡಿರುವಂತದ್ದು, ಈಗ ಒಂದು ಕಡೆಗೆ ಶೋಧ ಕಾರ್ಯ ನಡೀತಾ ಇದೆ. ಏನ್ ಹೇಳ್ತೀರಿ ಬಗ್ಗೆ? ಸರ್, ಇದು ನೋಡಿ, ಈಗ ಒಬ್ಬ ಮುಸುಗುದಾರಿ ಬರ್ತಾನೆ, ಒಂದು ನಾಟಕೀಯವಾದಂತ ಬೆಳವಣಿಗೆಗಳು ನಡೀತಾ ಇವೆ. ಈ ಡ್ರಾಮಾವನ್ನ ಇಡೀ ವಿಶ್ವ ನೋಡ್ತಾ ಇದೆ. ಈಗ ಯಾವ ಕ್ಷೇತ್ರದ ಮೇಲೆ ಇವರು ಎಲ್ಲಿ ಧರ್ಮಸ್ಥಳ ಅಂತ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಏನು ತೇಜೋವಧೆ ಮಾಡಬೇಕು, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದನ್ನು ಈ ಮೂಲಕ ಅವರು ಮಾಡ್ತಿರುವಂತದ್ದು. ನಿಮಗೆ ನಾನು ನೆನಪಿಸ್ಕೊಡ್ತೀನಿ, 2002ರಲ್ಲಿ ಗೋದ್ರ ಹತ್ಯಾಕಾಂಡ ಆಗ್ತದೆ ಅಂತೇಳಿ ಆಗ್ತದಲ್ಲ, 2005ರಲ್ಲಿ 25 ಶವಗಳನ್ನ ತೀಸ್ತಾ ಸೆಟಲ್ವಾಡು ಹೊರತೆಗೆಯುವಂತ ಒಂದು ಪ್ರಕರಣ ನಡೆಯುತ್ತೆ. ಅದು ನರೇಂದ್ರ ಮೋದಿ ಅವರ ಮೇಲೆ ಆರೋಪವನ್ನು ಮಾಡ್ತಾರೆ. ಅದರ ನಂತರ ಅಮೆರಿಕದಲ್ಲಿ ಸಾವಿನ ವ್ಯಾಪಾರಿ ಎನ್ನುವಂತ ಉಲ್ಲೇಖಗಳು ಬರುವ ಹಾಗೆ ಇವರು ಮಾಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಪ್ರೊಪಗಂಡ ಮಾಡಿರೋದು. ಆಮೇಲೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ಅದೆಲ್ಲ ಏನು ಸರ್ಕಾರಿ ಅಧಿಕಾರಿಗಳ ಇದರಲ್ಲೇ ಎಲ್ಲ ದಾಖಲೆಗಳಿರುವಂತ ಶವಗಳಾಗಿರ್ತದೆ. ಅವರು ಜೈಲಿಗೆ ಹೋಗ್ತಾರೆ. ಆಮೇಲೆ ಅವರಿಗೆ ಹೈಕೋರ್ಟ್ ಅಲ್ಲಿ ಬೇಲ್ ಸಿಗಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಆಗುತ್ತೆ. ಅದೇ ತರಹದ ಅದೇ ಐಡಿಯಾವನ್ನ ಇಟ್ಕೊಂಡು ಅದೇ ಮನೋಸ್ಥಿತಿಯವರು ಇಲ್ಲಿ ಧರ್ಮಸ್ಥಳದ ಮೇಲೆ ಈ ಒಂದು ಆಪಾದನೆಯನ್ನು ಹಾಕ್ತಾ ಇರುವಂತದ್ದು. ಈಗ ನಾಳೆ ದಿವಸ ಈಗ ಏನು ಗುಂಡಿ ಅಗಿತಾ ಇದ್ದಾರೆ, 15 ಹೇಳಿದಾನೆ, ಅದರಲ್ಲಿ 5 ಆಗದಾಗಿದೆ, 5ರಲ್ಲಿ ಯಾವುದು ಏನು ಕಳೆಬರಗಳೇನು ಸಿಕ್ಕಿಲ್ಲ. ನಾಡಿದ್ದು ಸಿಗಲೂಬಹುದು, ಅದು ವಿಷಯ ಅಲ್ಲ. ಯಾಕಂದ್ರೆ ಅಲ್ಲಿ ಅಗೆಯಲ್ಪಡ್ತಾ ಇರುವಂತ ಜಾಗ ಯಾವುದು ಕೇಳಿದ್ರೆ, ಅಲ್ಲಿ ಈ ಹಿಂದೆ ಯಾವುದು ಸಾರ್ವಜನಿಕವಾಗಿ ಈ ನಮ್ಮ ಪಂಚಾಯತ್ನವರು ಪೊಲೀಸರ ಸುಪರ್ದಿಯ ಮೇರೆಗೆ ಅಲ್ಲಿನ ಏನು ಈಗ ದೂರುದಾರ ಇದ್ದಾರಲ್ಲ ಅವನು ಅನ್ನುವ ಒಂದು ಗುಮಾನಿ ಇದೆ, ಅವರೆಲ್ಲ ಸೇರಿ ಅಲ್ಲೇ ದಫನ್ ಮಾಡಿರುವಂತದ್ದು ಆ ಭಾಗದಲ್ಲಿ. ಸ್ಮಶಾನ ಇತ್ತ ಹಾಗಾದ್ರೆ ನೀವು ಹೇಳಲಿ? ಸ್ಮಶಾನ ನೋಡಿ ಸರ್, ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಒಂದು 50 ಅಡಿ ಒಳಗಡೆ ಇರುವಂತದ್ದೊಂದು, ಅಲ್ಲಿ ನಮಗೆ ಸುಡಲಿಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಈಗ ಕೆಲವು ದಫನ್ ಮಾಡಬೇಕಾದ್ರೆ ಈಗ ನಮ್ದು ಕ್ರೈಸ್ತರಲ್ಲಿ ಮತ್ತೆ ಮುಸ್ಲಿಮರಲ್ಲಿ ಹುಗಿತಾರೆ, ನಮ್ಮಲ್ಲಿ ಹಿಂದೂಗಳಲ್ಲಿ ಸುಡುವಂತದ್ದು. ಹಾಗಾಗಿ ಸ್ಮಶಾನದ ಒಳಭಾಗದಲ್ಲಿ ಸುಡ್ಲಿಕ್ಕೆ ಆಗೋದಿಲ್ಲ. 1982 ಇಂದ ಇಲ್ಲಿಯ ತನಕ ಏನೇನಿದೆ ಎಲ್ಲವೂ ಕೂಡ ದಾಖಲೆಗಳು ಪಂಚಾಯತ್ನಲ್ಲಿದೆ ಅನ್ನೋದನ್ನ ನೀವು ಪಂಚಾಯತ್ನ ಅಧ್ಯಕ್ಷರು ಮೊನ್ನೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎಲ್ಲಿ ಹೊಳೆ ಭಾಗದಲ್ಲಿ ಆ ಶವ ಸಿಕ್ಕಿದಾಗ ಯಾವ ಜಾಗ ಏನು ಸರ್ಕಾರಿ ಜಾಗ ಏನಿದೆ ಅಲ್ಲಿ ಅದನ್ನು ದಫನ್ ಮಾಡಿರೋದ್ರ ಬಗ್ಗೆ ದಾಖಲೆ ಇದೆ. ಕೆಲವು ಶವಗಳನ್ನ ಎಲ್ಲೆಲ್ಲಿ ಮಾಡಲಾಗಿದೆ ಅನ್ನೋದು ಪಂಚಾಯತ್ ಅಧಿಕಾರಿಗಳು ಅದೆಲ್ಲವನ್ನ ಕೂಡ ದಾಖಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಿ ಶವ ಹುಗಿಯಲ್ಪಟ್ಟಿದೆ ಅಲ್ಲೇ ಇವರು ಅಗಿತಾ ಇರುವಂತದ್ದು. ನಾಳೆ ಎಲ್ಲಾದ್ರೂ ಮೂಳೆ ಸಿಕ್ಕಿದ್ರು ಕೂಡ ಯಾರೋ ಮರ್ಡರ್ ಮಾಡಿ ಹಾಕಿದಾರೆ ಅಂತ ಅರ್ಥ ಅಲ್ಲ. ಅದೆಲ್ಲ FSL ವರದಿ ಹೋಗುತ್ತೆ, ಒಂದಿಷ್ಟು ಚರ್ಚೆಗಳಾಗ್ತವೆ, ಆ ದಿನಾಂಕದಲ್ಲಿ ಅವರು ತೀರ್ಕೊಂಡಿದ್ರ ಅನ್ನೋ ವ್ಯವಸ್ಥೆಗಳು ಬರುತ್ತೆ. ಅದು ಬೇರೆ ಒಂದು ಕಡೆ ಇಟ್ಬಿಡೋಣ. ಅದನ್ನ ಪ್ರಮುಖವಾಗಿ ಈಗ ಸದ್ಯ ನಡೀತಿರೋ ವ್ಯವಸ್ಥೆ ಅಂತಂದ್ರೆ ಆ ಮುಸುಕುದಾರಿ ವ್ಯಕ್ತಿ ಒಂದಿಷ್ಟು ಜಾಗಗಳನ್ನ ತೋರಿಸಿರುವಂತದ್ದು. ತಾವು ಹೇಳುವ ಹಾಗೆ ಆ ಹಿಂದೆ ನೀವು ಹೇಳಿದ 82 ಅಂತ ಹೇಳಿದ್ರಿ, 88 ಅಂತ ಹೇಳಿದ್ರಿ. ಆ ಸಮಯದಲ್ಲಿ ಒಂದು ವೇಳೆ ಈ 88 ಅಲ್ಲಿ ಈ ಒಂದು ಮುಸುಕುದಾರಿ ವ್ಯಕ್ತಿ ಇದ್ದ ಹಾಗಾದ್ರೆ ಅವನಿಗೆ ಈ ಬಗ್ಗೆ ಐಡಿಯಾ ಇದೆನಾ? ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ತನಿಖೆಯಿಂದಲೇ ಗೊತ್ತಾಗತ್ತೆ. ಈಗ ನಾನು ಹೇಳುವಂತದ್ದು ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಹೋರಾಟದ ಈ ಷಡ್ಯಂತ್ರದ ಭಾಗವಾಗಿರುವಂತ ಒಬ್ಬ ವ್ಯಕ್ತಿ, ಒಬ್ಬ ಸುಳ್ಳುಗಾರ ಮೊನ್ನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬಂದ್ಕೊಂಡು ಹೇಳ್ತಾ ಇದ್ದ, ಅದು 24 ವರ್ಷದ ಹುಡುಗಿದು ತಲೆಬುರುಡೆ ನಾವು ತೆಗೆದಿರುವುದು ಅಂತ ಹೇಳ್ತಾನೆ. ನಾನು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಅದು ವಾರ್ನಿಶ್ ಆದಂಗಿದೆ.
ಆ ಸ್ಕಲ್ಲಲ್ಲಿ ಯಾವುದೇ ಮಣ್ಣಿನ ಕಣಗಳಿದ್ದಂಗಿಲ್ಲ. ಇವನೆಲ್ಲೋ ಮ್ಯೂಸಿಯಂ ಇಂದನೋ ಎಲ್ಲಿಂದನೋ ಎತ್ಕೊಂಡು ಬಂದಿದ್ದಾನೆ ಆ ತಲೆಬುರುಡೆ ಅನ್ಸುತ್ತೆ. ಮೊದಲು ಏನು ಇವನಿಗೆ ತಲೆಬುರುಡೆ ಸಿಕ್ಕಿದೆಯಲ್ವಾ, ಆ ಭಾಗದಲ್ಲಿ ಆಗಿದ್ದು ಅಲ್ಲೇನು ಸಿಗತ್ತೆ ಅಂತ ನೋಡ್ಬೇಕಿತ್ತು. ಇನ್ನು FSL ರಿಪೋರ್ಟ್ ಅಧಿಕಾರಿಗಳಿಗೆ ಸಿಗುವಂತದ್ದು, SIT ತನಿಖೆ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಈ ಹಿಂದೆ ಹೇಳಿದ್ನಲ್ಲ ಗುಜರಾತ್ ಆ ಪ್ರಕರಣದಲ್ಲೂ ಕೂಡ SIT ತನಿಖೆನೆ ಮಾಡಿ ಆಮೇಲೆ ಆರೋಪ ಮಾಡಿದವರ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. SIT ತನಿಖೆ ಆಗುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಅವರು ವರದಿಯನ್ನ ಮಾಹಿತಿಯನ್ನ ಕೊಡೋದಿಲ್ಲ. ಹಾಗಿದ್ರೆ ಇವನಿಗೆ ಈ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಓದುವ ಸುಳ್ಳುಗಾರನಿಗೆ ಹೆಂಗೆ ಅದು 24 ವರ್ಷದ ಹುಡುಗಿಯ ತಲೆಬುರುಡೆ ಅಂತ ಗೊತ್ತಾಯ್ತು? ಅವನನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಈ ಹಿಂದೆ ಇಲ್ಲೆಲ್ಲ ತಲೆಬುರುಡೆಗಳಿವೆ ಅಂತ ಹೇಳಿ ಈ ಜಯಂತ್ ಎನ್ನುವಂತ ವ್ಯಕ್ತಿ ಒಬ್ಬ ಸುಳ್ಳುಗಾರ ಇದನ್ನು ಹೇಳಿದ್ದಾನೆ. ಆಮೇಲೆ ಬೇರೆ ಬೇರೆ ಈ ಹೋರಾಟಗಾರರು, ಈ ಷಡ್ಯಂತ್ರ ಮಾಡುವಂತ ಕೂಟದವರು ರಿಪೀಟೆಡ್ಲಿ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ.